ಎಲ್ಲೆಲ್ಲ ಸ್ಮಕ ಸೀನಾ ಪೀಠತ್ತಾದ್ರೂ ಬರಲೇ ಇಲ್ಲ. ಅಯ್ಯೋ ಹೋಗಿ ಎಲ್ಲಿದ್ದಾನೆ ಕರ್ಕೊಂಬರ ಹೋದ್ ಜಲ್ದು. ಗೊತ್ತಾರೆ ಗುಂಡಜ್ಜಿ, ನಾನು ಇನ್ನೇನು ಹೋಗೋಣ. ಈಗಲಾಗ್ಲೇ ಬರ್ಬೋದಾಲೆ ಅಯ್ಯಪ್ಪ ಹೊಲ್ತಕ್ಕೆ ಹೋಗಿ ಅಲ್ಲಿ ಓಟೋ ಒತ್ತಾಯ್ತು ಅಲೇನೆ. ಈಗಲಾಗ್ಲೇ ಬರುತ್ತೀನಿ ನಾನು. ಇನ್ನೇನು ಹುಡುಕೊಂಡು ಹೋಗೋಣ ಅಲ್ಗ ನಾನು. ಅದು ಎಲ್ಲೈತೋ ಏನೋ ಹೊಲ್ತಾಗಿಂದ ಆಲೇನೆ ಊರಕ್ಕೆ ಬಂದಿರ್ಬೇಕೇನೋ. ಊರಾಗ ಅಲ್ಲೆಲ್ಲ ಕಂಡಿರುತ್ತೆ. ಹಾಗಾಳಿ ಹಂಗಂತಿದಂಗೆ ಬಂದೇ ಬಿಟ್ಟ ಕಣೆ. ಸೀನಪ್ಪ ಬಾರೋ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದೀವಿ ಎಲ್ಲಾನು. ಎಲ್ಕನ ಓದನು ಏನಾರ ಬೇಕು ಅಂದಾಗ್ಲಪ್ಪ ನೀನ್ ಜಲ್ದಿ ಬರಲ್ಲ. ಯಾಕೆ ಗುಂಡಜ್ಜಿ ಏನಾಯ್ತು? ಬಂದ್ಬಿಟ್ಟೈತೆ ಅಮ್ಮ ಯಾವಾಗ್ಲೇನ? ಈಗಿನ ಬಂದ್ರು ಕಣ್ರಿ, ಗೌರಿ ಮತ್ತೆ ಗೌರಿ ಯಜಮಾನ್ರು ಎಲ್ರು ಬಂದಿದ್ದಾರೆ. ಅದೇನು ಇಲ್ಲ, ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾಳೆ ಗೌರಿ. ಏನು ಹೇಳು ಅಮ್ಮ, ಏನಮ್ಮ, ಏನು ಮಾತಾಡಬೇಕು? ಊಟ ಗೀಟ ಮಾಡಿದ್ರೆ ಹೆಂಗೆ? ಊಟಕ್ಕೆ ಕೊಡಕ್ಕಿಲ್ವೇ? ಏನು ಬೇಡ, ಈಗಿನ ಟೀ ಕುಡಿದ್ವಿ. ಬರೀ ಕುತ್ಕೊ ಬರೀ ಇತ್ಲಾಗೆ. ಪರವಾಗಿಲ್ಲ, ನಿನ್ಕಂಡೇ ಇರ್ತೀನಿ. ಹೇಳ್ರಿ ಏನು ಸಮಾಚಾರ? ಏನು ಮಾತಾಡಬೇಕು? ಅದೇ ಕಣ ಅಣ್ಣ, ಇನ್ನೇನು ಅಲ್ಲ ಈ ಮನೇನ ಅತ್ಗೆ ನನ್ನ ಹೆಸರಿ ಮಾಡಿಸು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾಳಂತೆ ಅಮ್ಮ. ಇನ್ನ ಯಾಕೆ ಅವ ಅಮ್ಮನ ಹೆಸರಿನಾಗಿದ್ರೆ ಏನಾಗುತ್ತೆ ಅಂತ ಇರೋದೊಂದು ಮನೇನು ಕಿತ್ಕೊಂಡು ನಮ್ಮ ಅಮ್ಮನ ಬೀದಿ ಪಾಲ್ ಮಾಡ್ಬೇಕು ಅಂತ ಇದೀರೋ ಹೆಂಗೆ? ಅಯ್ಯೋ ಇದೇನು ಗೌರಿ ಹಿಂಗೆ ಮಾತಾಡ್ತಾ ಇದ್ಯಾ? ನಿನ್ಗೊಬ್ಳಿಗೇನು ಅಮ್ಮಯ್ಯ, ನನಗೇನು ಅಮ್ಮಯ್ಯ ಅಲ್ವಾ? ನಾವ್ಯಾಕೆ ಬೀದಿ ಪಾಲ್ ಮಾಡೋಣ? ನೀನು ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಎಂದಾದ್ರೂ ನಾವು ಮನೆ ಬಿಟ್ಟು ಹೊರಕ್ಕೆ ಹಾಕಿದೀವ ನಮ್ಮ ಅಮ್ಮಯ್ಯನ? ನಮ್ಮ ಅಮ್ಮಯ್ಯಾಗಿನ ಅದಾಗಿ ಅದನ್ನು ಮನೆ ಬಿಟ್ಟು ಹೋಗಿರೋದು, ನಿಮ್ಮ ಮನೆಗೆ ಬಂದಿರೋದು. ನೀನಾದ್ರೂ ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ಇಕ್ಕೊಂಡಿದ್ಯಾ ಅಲ್ಲಿ? ಏನೋ ನಿನ್ನ ಒಬ್ಳಿಗೇನೆ ಅಮ್ಮ ಎಮ್ಮಂಗೆ ಮಾತಾಡ್ತಾ ಇದೆಯಲ್ಲ. ನಿನಗೆ ಅಮ್ಮ ಎಂಬದ್ ಮನಸ್ಸಿನಾಗಿದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ ನೀನು. ಅಲ್ಲ ಈಗ ಈ ಮನೆ ಅಮ್ಮನ ಹೆಸರಿನಾಗಿದ್ರೆ ಏನ್ ತೊಂದ್ರೆ ನಿನಗೆ? ನಿನಗೂ ನಿನ್ನ ಹೆಂಡತಿಗೂ ಏನೋ ಅಮ್ಮ ಏನಾದ್ರು ಮನೇನೇನಾದ್ರೂ ಮಾಡ್ಕೊಂಡು ತಿಂದೈತಾ? ಮಾರ್ಕಂಡೇನು ತಿಂದಿಲ್ಲ. ಆ ಥರ ಪರಿಸ್ಥಿತಿ ಬರೋದು ಬೇಡ ಅಂತನ ಮುನ್ನೆಚ್ಚರಿಕೆವಾಗಿ ನನ್ನ ಹೆಸರಿಗೆ ಮಾಡಿಸು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಹೆಸರಿಗೆ ಇಲ್ಲಾಂದ್ರೆ ಲಕ್ಷ್ಮಿ ಹೆಸರಿಗಾದ್ರೂ ಮಾಡಿಸ್ಲೇಳು. ಈಗ ಲಕ್ಷ್ಮಿ ಹೆಸರು ಅವ್ರ ಅಣ್ಣ ಅಂತ ದುಡ್ಡು ಇಸ್ಕೊಂಬಂದು ನಾವು ಸಾವುಕಾರ ಸಿದ್ದಪ್ಪನ ಸಾಲ ತೀರಿಸಿ ಈ ಮನೆ ಪತ್ರನ ಬಿಡಿಸ್ಕೊಂಬಂದಿರೋದು. ಅದಕ್ಕೇನೆ ಅವಳ ಹೆಸರಾಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇನೆ. ಏನು ನಿನ್ ಮಾತಿನ ಅರ್ಥ? ನಾನು ಈ ಮನೆ ಮಾರ್ಕೊಂಡು ತಿಂತೀನಿ, ನಿಮ್ಮನ್ನ ಬೀದಿ ಪಾಲ್ ಮಾಡ್ತೀನಿ ಅಂತ ನೀನು ಹೇಳ್ತಾ ಇರೋದು? ನೋಡೆ ಗೌರಮ್ಮ, ಅಲ್ಲ ನನಗೇನು ಮಗ ಅಂಬದು ಆಸೆ ಇರಲ್ವೇನೆ? ಅಂತ ಆಸೆ ಇದ್ದಿದ್ರೆ ಮನೆ ಪತ್ರ ಅಡ ಇಕ್ಬೇಕಾದ್ರೆ ನನಗೂ ಒಂದು ಮಾತು ಹೇಳ್ತಿದ್ದೆ ಕಣಮ್ಮ. ನೀನು ಈ ಥರ ಅನ್ಯಾಯ ಮಾಡ್ತಿರ್ಲಿಲ್ಲ ನೀನು. ಅಲ್ಲ ನನಗೊಂದು ಮಾತನ್ನು ಹೇಳ್ದಲೇನೆ ತಗೊಂಡೋಗಿ ಮನೆ ಪತ್ರ ಅಡ ಇಕ್ಕಿ ಸಾಲ ತಂದಿದ್ದಲ್ಲ ನೀನು. ಅವಾಗ ಮಗ ಅಂಬದು ನೆನಪಾಗ್ಲಿಲ್ವಾ ನಿನಗೆ? ಅವಾಗೆಲ್ಲ ನೆನಪಾಗಲ್ಲ, ಅವಾಗ ಮಗಳು ಮಾತ್ರ ನೆನಪಾಗೋದು. ಹಿಂಗೆ ಸಾಲ ತಗೊಂಡು ಮನೆ ಪತ್ರ ಅಡ ಇಕ್ಕಿರೆ ಮಗ ಸೊಸೆ ಮೊಮ್ಮಗ ಎಲ್ಲ ಎಲ್ಗೋಗ್ತಾರೆ ಅಂತ ನಾವಾಗ ಯೋಚನೆ ಮಾಡ್ಲಿಲ್ಲ. ಮಗಳು ಮಾತ್ರ ಮುಖ್ಯ ಆಗಿತ್ತು ಅವಾಗ. ಇವತ್ತಿಗೆ ಈಗ ಮಾತ್ರನ ಎಲ್ಲರೂ ನೆನಪಾಗ್ತಾರೆ. ಅಯ್ಯೋ ಮಾತಾಡಿದ್ದೆ, ಏನ್ ಮಾತಾಡ್ತೀರಾ? ಇಟ್ಟತ್ತು ಅದನ್ನೇ ಮಾತಾಡಿವಿ, ಮುಂದಕ್ಕೆ ಏನ್ ಮಾಡ್ಬೇಕು ಅಂಬದ ಮಾತಾಡಿ ಸಾಕು. ನೀನು ಹೇಳಪ್ಪ ಚಂದ್ರಪ್ಪ. ಅಲ್ಲ ಮಗುಗೂ ಸಸಿಗೂ ಹೇಳ್ದಂಗೆ ಯಾರಾದ್ರೂ ಮನೆ ಪತ್ರ ಅಡ ಇಕ್ತಾರ? ಇಲ್ಲ ಕೊಂಡ್ಗುಂಡಜ್ಜಿ, ಹಂಗೆ ಮಾಡಬಾರ್ದು. ಮಗಳು ಒಂದೇ ಮಗನೂ ಒಂದೇ. ಮಗಳು ಮೇಲೆ ಎಷ್ಟು ಪ್ರೀತಿ ಇರಬೇಕೋ ಮಗನ ಮೇಲೂ ಅಷ್ಟೇ ಇರಬೇಕು, ಸೊಸೆ ಮೇಲೂ ಇರಬೇಕು. ಈಗ ಅದೇ ಹೇಳ್ತಾ ಇರೋದಿವ್ರು. ಹೇಳ್ದೆ ಕೇಳ್ದೇನೆ ಮನೆ ಪತ್ರ ಅಡ ಇಕ್ಕಿರೋಳು ನಾಳೆಕೇನಾದ್ರೂ ಮನೇನ ಯಾರಿಗಾನ ಮಾರಿ ಇವ್ರನ್ನ ಬೀದಿಗೆ ತಂದ್ರೆ ಅವಾಗ ಏನ್ ಮಾಡ್ತಾರೆ? ಸಣ್ಣ ಹುಡುಗನ್ ಕಟ್ಕೊಂಡು ಇವ್ರು ಎಲ್ಲಿಗೆ ಹೋಗ್ಬೇಕು ಗಂಡ ಹೆಂಡ್ತಿನು? ಅದಕ್ಕೆ ಮುನ್ನೆಚ್ಚರಿಕೆವಾಗಿ ಲಸ್ಮಕ್ಕನ ಹೆಸರಿಗೆ ಮಾಡಿಸು ಅಂತ ಕೇಳ್ತಾ ಇದಾರೆ ಅಷ್ಟೇನೆ. ಇದ್ರಾಗ ಏನ್ ತಪ್ಪೈತೆ? ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯ ಕಣೆ ಗುಂಡಮ್ಮ. ಆಮೇಲೆ ನನ್ನ ಹೆಸರಾಗಿರೋದು ಎಲ್ಲ ಇವಳ ಹೆಸರಿಗೆ ಮಾಡಿಸ್ಬಿಟ್ಟು ನನ್ನೇನ ಮನೆಯಿಂದ ಆಚೆಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗೋಣ? ಅಯ್ಯೋ ಕೆಂಚಮ್ಮ, ಎಂದಾದ್ರೂ ಸೀನಪ್ಪ ನಿನ್ನ ಮನೆಯಿಂದ ಆಚೆಗೆ ಹೋಗು, ಮನೆಗೆ ಇರಬೇಡ ಅಂತ ಹೇಳವ್ರ? ಲಸ್ಮಕ್ಕನಾದ್ರೂ ಹೇಳವಳ? ಹೇಳು. ಎಂದೂ ಹೇಳಿಲ್ಲಮ್ಮ. ನಾನು ಕಂಡಂಗೆನೆ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನೀನೊಂದು ಕೆಲಸ ಮಾಡು ಬೀಡು ಏನು ಕೇಳಲ್ಲ, ನಿನ್ ಕೈಲಾದಷ್ಟು ಮಾಡ್ತೀಯ. ಅಡುಗೆ ಮಾಡಿತ್ತಾಳೆ ಉಂಡ್ಕೊಂಡು ಮೊಮ್ಮಗನ ಆಟ ಆಡ್ಸ್ಕೊಂಡು ಇರ್ತೀಯಮ್ಮ. ನಿನ್ಗೇನು ಇವ್ರೇನೇನಾದ್ರು ತಲೆ ಮೇಲೆ ಬಿಗ್ಗಿಯಾಗಿ ವರ್ಷವ್ರೇನೋ ಅಮ್ಮಂಗೆ ಆಡ್ತೀಯ. ಬಾಯಿ ಬಿಟ್ಟೇನು ಎಂದು ಹೇಳಿಲ್ಲ ಮನೆ ಬಿಟ್ಟು ಹೋಗು ಅಂತಾನೆ. ಆದ್ರೆ ಇವ್ರು ಮಾಡೋ ಇದಕ್ಕೆ ನನಗೇನೆ ಈ ಮನೆಗೆ ಇರಕ್ಕೆ ಸರ್ ಬರಲ್ಲ, ಹಂಗೆ ಮಾಡ್ತಾರೆ. ಸುಮ್ಮನಿರಮ್ಮ, ಏನು ಮಾತಾಡ್ತೀಯ ನೀನಂತೂ? ನಾವೆಂದೂ ನಿನಗೆ ಆ ಥರ ಏನು ಮಾಡಿಲ್ಲ ಮನೆ ಬಿಟ್ಟು ಹೋಗೋ ಅಂತದ. ನೀನು ಯಾಕೆ ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳ್ತೀಯ? ಅಣ್ಣ ಇಲ್ದೇ ಇರೋದೇನು ಹೇಳ್ತಾ ಇಲ್ಲ, ಅಮ್ಮಯ್ಯ ಸರಿಯಾಗಿ ಹೇಳ್ತಾ ಐತಿ. ನಾನೇನು ನೋಡಿಲ್ವಾ ಅದಕ್ಕೆ ಬಂದಾಗಿಂದ ನೀನು ಅದಕ್ಕೇನು ಎಷ್ಟು ಮಾತಾಡ್ತೀರಾ ಹೆಂಗ್ ಮಾತಾಡ್ತೀರಾ ಅಂತಾನ. ನನ್ನ ಬಗ್ಗೆನೂ ಅಷ್ಟೇ, ಅಮ್ಮನ ಬಗ್ಗೆನೂ ಅಷ್ಟೇನೆ. ಯಾವ ಪ್ರೀತಿನೂ ಇಲ್ಲ, ಎಂಥದ್ದು ಇಲ್ಲ. ಗೌರಿ ನೀನು ಸುಮ್ಮನೆ ಕೂತ್ಕೋ. ನಿನ್ನ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರೆ ಆಮೇಲೆ ಸುಮ್ಮನೆ ಜಗಳ ಆಗುತ್ತೆ. ಅಯ್ಯೋ ಮಾವ ಸುಮ್ಮನಿರಿ ಹೋಗ್ಲಿ. ಈಗ ಜಗಳ ಮಾಡ್ಕೊಂಬದ್ ಬೇಡ. ಈಗ ಏನು ಪರಿಹಾರ ಇದಕ್ಕೆ ಅಂತನ ಯೋಚನೆ ಮಾಡ್ರಿ. ಸುಮ್ಮನೆ ಜಗಳ ಆಡೋದ್ರಿಂದ ಏನು ಬರಂಗಿಲ್ಲ. ಇವರು ಬಂದು ಒಂದು ವಾರ ಆಗಿತ್ತು, ನನಗೂ ಯಾಕೋ ಅದು ಅಲ್ಲೇ ಇರೋದು ಸರಿ ಕಾಣಿಸ್ಲಿಲ್ಲ. ಅದಕ್ಕೆ ಏನು ಎತ್ತ ಅಂತೇಳಿ ವಿಚಾರಿಸೋಣ, ಏನು ಸಮಸ್ಯೆ ಇದ್ರೂ ಬಗೆಹರಿಸಿ ಬಿಟ್ಟು ಬರೋಣ ಅಂತೇಳಿ ಕರ್ಕೊಂಬಂದೆ. ಯಾಕೆಂದರೆ ಜಗಳ ಮಾಡ್ಕೊಂಬಂದು ನಮ್ಮನೆ ಕೂತ್ಕೊಂಡ್ರೆ ನಿಮಗೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ಯಾ ಚಂದ್ರು. ಕರ್ಕೊಂಬಂದಿದ್ದು ಒಳ್ಳೇದೇ ಆಯಿತು. ನಾವು ಮನೆ ಹೆಸರಿ ಮಾಡಿಸು ಅಂತ ಅಂದಿದ್ದಕ್ಕೇನೆ ಸಿಟ್ಟು ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಕೂತ್ಕೊಂಡೈತೆ ನಮ್ಮ ಅಮ್ಮಯ್ಯ.
ಅದು ನನಗೆ ಗೊತ್ತಿರಲಿಲ್ಲ ಮಾವ. ಅದು ಇಲ್ಲ ಅಂದಿದ್ರೆ ನಾನು ಅವತ್ತೇ ಬುದ್ಧಿ ಹೇಳಿ ವಾಪಸ್ ಕಳಿಸ್ತಿದ್ದೆ. ಹೋಗ್ಲಿ ಬಿಡಿ, ಈಗ ಏನು ಮಾಡಬೇಕು, ಯಾರ ಹೆಸರು ಮಾಡಿಸ್ಬೇಕು ಅಂತಿದ್ದೀರಾ ಹೇಳ್ರಿ. ಏನೂ ಇಲ್ಲ, ನನ್ನ ಹೆಸರಿಗೂ ಬೇಡ, ನಮ್ಮ ಅಮ್ಮನ ಹೆಸರಿಗೂ ಬೇಡ, ನನ್ನ ಹೆಂಡತಿ ಹೆಸರಿನಾಗೆ ಇರಲಿ ಅಂತ. ಹಾಂ, ಅದು ಅಲ್ಲದೆ ಏನಾದ್ರೂ ಸಾಲಾಗಿಲ್ಲ ತಾಬೇಕಂತಂದ್ರೂ ಮನೆ ಪತ್ರ ಹೆಣ್ಮಕ್ಳನ್ನ ಹೆಸರಿನಾಗಿದ್ದರೆ ಏನೋ ಬಡ್ಡಿ ಕಮ್ಮಿ ಮಾಡ್ಕೊಂತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಅವಳ ಹೆಸರಿನಾಗೆ ಇರಲಿ, ಏನು ಮುಂದೆ ಎಂದಾದ್ರೂ ಸಾಲಾಗಿಲ್ಲ ತಾಮದಾದರೆ ತಾಮಕ್ಕಾಗುತ್ತೆ ಅಂತ ನಾವು ಹಂಗೆ ಯೋಚನೆ ಮಾಡಿದೀವಪ್ಪ. ನಮ್ಮ ಅಮ್ಮನೂ ಎಣ್ಣೆ ಮತ್ತಿಗೆ ಅವಮ್ಮನ ಹೆಸರಿನಾಗೆ ಇದ್ರೆ ಸಾಲ ತಾಮಕ್ಕಾಗಲ್ವಾ? ಬ್ಯಾಂಕ್ನವ್ರೇನು ಕೊಡಲ್ಲ ಅಂತಾರ? ಇರ್ಲಿ ಬಿಡು, ಅವಮ್ಮನ ಹೆಸರಿನಾಗೆ ಅವಮ್ಮನ ಹೆಸರಿಗೇನೆ ಸಾಲ ತಾಮಿರಂತೆ. ಅದನ್ನು ಕೇಳಿ ಗೌರಮ್ಮ. ಓಹೋ, ಇವಳ ಹೆಸರಿನಾಗಿದ್ದರೆ ಮಾತ್ರನೇನು ಬ್ಯಾಂಕ್ನವರು ಸಾಲ ಕೊಡೋದು, ನನ್ನ ಹೆಸರಿನಾಗಿದ್ದರೆ ಕೊಡಲ್ವೇನೋ? ಅಯ್ಯೋ, ಇದೊಳ್ಳೆ ಪದ್ಧತಿ ಆಯ್ತಪ್ಪ. ಇವತ್ತೇನೂ ಕೇಳಂಗಿಲ್ಲ, ಆ ಒಕ್ಕಯ್ಯ ನೀವು ಕೇಳಂಗಿಲ್ಲ. ಈಗ ಏನು ಮಾಡೋದು? ಇದಕ್ಕೊಂದೇ ಇರೋದು ಪರಿಹಾರ. ಅದನ್ನು ಎಲ್ಲರೂ ಒಪ್ಕೊಂಬೋದಾದ್ರೆ ಹೇಳ್ತೀನಿ, ಅವಾಗ ಯಾರಿಗೂ ಬೇಜಾರಾಗಲ್ಲ. ಸರಿ ಆಯ್ತು, ಹೇಳೋಣ ಅದೇನು ಅಂತಾನೆ. ನಾವೇನೇನು ಒಪ್ಕೊಂತೀವಿ, ಒಪ್ಕೊಂಬೋದಾದ್ರೆ ಅದೇನು ಅಂತ ಹೇಳ್ರಿ ನೋಡೋಣ. ಗೌರಿ, ಇದಕ್ಕೆ ನೀವು ಒಪ್ಕೋಬೇಕು, ನಿಮ್ಮ ಅಮ್ಮನ ಒಪ್ಕೋಬೇಕು. ಏನ್ರಿ ಅದು? ಹೇಳಿ ಮೊದಲು, ಆಮೇಲೆ ಒಪ್ಕೊಂಬೋದು ಬಿಡೋದು ಯೋಚನೆ ಮಾಡೋಣ. ನಿಮಗೆ ಗೊತ್ತಿಲ್ಲ ಈ ಮನೆ ಬಗ್ಗೆ, ಹೇಳಿ ನೋಡೋಣ. ಏನೂ ಇಲ್ಲ, ಈಗ ನಿಮ್ಮ ಅಮ್ಮನ ಹೆಸನಾಗ ಐತೆ ಅಲ್ವಾ ಮನೆ, ಈಗ ಅದನ್ನು ನಿಮ್ಮ ಅಮ್ಮನ ಹೆಸನಾಗು ಅತ್ತಿಗೆ ಹೆಸನಾಗು ಇಬ್ರಿಗೂ ಜಂಟಿ ಮಾಡಿಸ್ಬಿಟ್ರೆ ಪತ್ರನ, ಅವಾಗ ನಿಮ್ಮ ಅಮ್ಮಯ್ಯ ಒಂಟಿಯಾಗೂ ಯಾರಿಗೂ ಅಡೈಕ್ಕಾಗಲ್ಲ, ಎಲ್ಲೂ ಮಾರಕ್ಕೂ ಆಗಲ್ಲ, ನಿಮ್ಮ ಅತ್ತಿಗೆನೂ ಏನು ಮಾಡೋಕ್ಕಾಗಲ್ಲ. ಅವಾಗ ಇಬ್ಬರ ಹೆಸನಾಗೂ ಇರುತ್ತೆ. ಇಬ್ರದ್ದು ಸೈನ್ ಹಾಕಿದ್ರೆ ಮಾತ್ರ ಯಾರಾದರೂ ಪತ್ರ ಅಡೈಕಿಸ್ಕೊಂಬಕ್ಕಾಗೋದು, ಇಲ್ಲಾಂದರೆ ಬ್ಯಾಂಕಲ್ಲಿ ಲೋನ್ ತಗೊಂಬಕ್ಕಾಗೋದು. ಇದು ಇಬ್ರಿಗೂ ಅನ್ಯಾಯ ಆಗಲ್ಲ, ನ್ಯಾಯ ಸಿಗುತ್ತೆ ಇಬ್ರಿಗೂ. ಅದಕ್ಕೆ ಇದಕ್ಕೆ ನಾನೊಪ್ಪಲ್ಲಪ್ಪ. ಅವಳ ಹೆಸರಿಗೆ ಹೆಂಗೆ ಇದ್ಬಿಡುತ್ತೆ? ಏನು ಇವಳೇನೇನು ಇದೇನು ಸಂಪಾದನೆ ಮಾಡಿದ್ಲ ಈ ಮನೇನ? ನನ್ನ ಗಂಡ ಸಂಪಾದನೆ ಮಾಡಿರೋದು ನನ್ನ ಹೆಸರಿನಾಗೈತಿ, ಅದನ್ಯಾಕೆ ಅವಳ ಹೆಸರಿಗೆ ಜಂಟಿ ಮಾಡಿಸ್ಬೇಕು? ಬೇಡ ಇದೆಲ್ಲನ ಬೇಡ ಅಂದ್ರೆ ಹೆಂಗೆ ಕೆಂಚಮ್ಮ? ಮತ್ತೆ ಏನಾದರೂ ಒಂದು ಪರಿಹಾರ ಇರಲೇಬೇಕು ತಾನೇ? ನಿನ್ನ ಹೆಸರಿನಾಗೈತಿ ಅಂತೇಳಿ ನೀನು ಏನಾದರೂ ಇನ್ನೊಂದ್ಸಲ ತಗೊಂಡೋಗಿ ಯಾರ್ತಗನ ಸಾಲ ಇಸ್ಕೊಂಬಂದ್ರೆ ಇವ್ರು ಎಲ್ಲಿಂದ ತೀರಿಸ್ಬೇಕು? ಈಗ ಮಾಡಿರೋ ಸಾಲನೇ ಇನ್ನು ಅವ್ರ ಅಣ್ಣಗೆ ಕೊಡಬೇಕು ದುಡ್ಡ. ಹೌದತ್ತೆ, ನೀವು ಮಾಡಿರೋದು ತಪ್ಪೇನೆ. ನಿಮ್ಮ ಮಗುಗೂ ಸೊಸೆಗೂ ಹೇಳ್ದಂಗೆ ನೀವು ಸಾಲ ತಂದಿದ್ದೀರಲ್ಲ, ಅದು ತಪ್ಪೇನೆ. ಸುಮ್ಮನೆ ನಾನು ಹೇಳೋದಕ್ಕೆ ಒಪ್ಕೊಳ್ರಿ. ನಿಮ್ಮ ಸೊಸೆ ಹೆಸರಿನಾಗೂ ಇರುತ್ತೆ, ನಿಮ್ಮ ಹೆಸರಿನಾಗೂ ಇರುತ್ತೆ, ಇಬ್ರಿಗೂ ಜಂಟಿ ಇರುತ್ತೆ ಪತ್ರ. ಹಂಗೆ ಮಾಡಿಕೊಡ್ತಾರೆ, ಜಂಟಿ ಪತ್ರ ಮಾಡಿಕೊಡ್ರಿ ಮನೇನ ಹೆಸರಿಗೆ ಅಂತಂದರೆ ಮಾಡಿಕೊಡ್ತಾರೆ. ಅವಾಗ ನೀವು ಏನು ಮಾಡೋಕ್ಕಾಗಲ್ಲ, ಅವ್ರಿಲ್ದಲೇ ಅವರು ನೀವಿಲ್ದಲೇ ಏನು ಮಾಡೋಕ್ಕಾಗಲ್ಲ. ಏನು ಲಕ್ಷ್ಮಕ್ಕಯ್ಯ, ಇದಕ್ಕೆ ನಿಮ್ಮ ಒಪ್ಪಿಗೆ ಆಯ್ತಾ? ಏನು ಮಾವ ಸಿಂಹವ, ಒಪ್ಪಿಗೆನ ಇದಕ್ಕೆ? ಆಯ್ತು ಚಂದ್ರಣ್ಣ, ನೀವಿಷ್ಟು ಹೇಳಿದ್ಮೇಲೆ ನಾವು ಯಾಕೆ ಬೇಡ ಅಂತ ಹೇಳೋಣ ಹೇಳು? ಒಟ್ಟಿನಲ್ಲಿ ಅವ್ರ ಹೆಸರಿನಾಗೆ ಇದ್ದರೆ ನೀವು ಹೇಳ್ದಂಗೆ ನಮಗೆ ಗೊತ್ತಾಗ್ದಂಗೆ ಯಾರ ಹತ್ರನಾದ್ರೂ ಸಾಲಾಗಿಲ್ಲ ಮಾಡಿದ್ರು ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಅದಕ್ಕೆ ನಮಗೆ ಭಯದಿಂದ ನಾ ಹೆಸರು ಮಾಡಿಸಿ ಅಂತ ಹೇಳ್ತಾ ಇರೋದು. ಜಂಟಿ ಇದ್ದಾಗ ಅವಾಗ ನನ್ನ ಸೈನ್ ಇಲ್ದೇ ಅವ್ರೇನು ಮಾಡೋಕ್ಕಾಗಲ್ಲ, ಅವ್ರ ಸೈನ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಅದು ಸರಿನೇ, ಜಂಟಿನೇ ಮಾಡ್ಸೋಣ ಬಿಡು. ಅಯ್ಯೋ ರೀ, ಜಂಟಿ ಯಾಕ್ರಿ ಈಗ ಅದನ್ನ ಮಾಡ್ಸಕ್ಕರ್ದನ ಈಗ ಓಡಾಡ್ಬೇಕು ಖರ್ಚರ್ದ? ಅದೆಲ್ಲ ಯಾಕೆ ಬಿಡಿ, ನಮ್ಮ ಅಮ್ಮನ ಹೆಸನಾಗೆ ಐತಲ್ಲ, ತಿರ್ಗಾ ಯಾಕೆ ಜಂಟಿ ಗಿಂಟಿ ಅಂತ ಎಲ್ಲನ? ಈಗ ಮತ್ತೆ ಅದನ್ನ ಮಾಡ್ಸಕ್ಕೆ ಖರ್ಚಾದ್ರೂ ಆಗ್ಲೇಳು, ಖರ್ಚಾ ನಾವೆಲ್ಲ ನೋಡ್ಕೊಂತೀವಿ. ಗೌರಿ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಖರ್ಚಿನ ಬಗ್ಗೆ, ಸುಮ್ಮನಿರು. ಎಲ್ಲರೂ ಒಪ್ಕೊಂಡ್ಮೇಲೆ ನೀನು ಮಧ್ಯದಾಗ ಏನಾದರೂ ಒಂದು ಖ್ಯಾತೆ ತೆಗಿಬೇಡ. ಹೌದು ಗೌರಿ, ಇದಕ್ಕೆ ನೀನು ನಿಮ್ಮ ಅಮ್ಮನ ಒಪ್ಕೊಂಬ್ಲೇಬೇಕು, ಬೇರೆ ದಾರಿನೇ ಇಲ್ಲ ನಿಮಗೆ. ನೋಡಿ ಯೋಚನೆ ಮಾಡು, ನನ್ನ ಮಾತಿಗಾದ್ರೂ ಬೆಲೆ ಕೊಟ್ಟು ನೀವಿಬ್ರು ಒಪ್ಕೊಳ್ರಿ. ಯಮ್ಮ ಏನು ಮಾಡೋಣಮ್ಮ, ಇವ್ರು ಬೇರೆ ಹಿಂಗೆ ಹೇಳ್ತಾ ಇದ್ದಾರೆ, ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಅಳಿಯ ಏನೋ ನ್ಯಾಯ ಕೊಡಿಸ್ತೀನಿ ಅಂತ ಬಂದವ್ರೆ, ಅವ್ರ ಮಾತಿಗಾದ್ರೂ ಬೆಲೆ ಕೊಡ್ಬೇಕಲ್ವಾ? ಒಪ್ಕೊಂಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಅಮ್ಮ, ಎಲ್ಲರೂ ತೀರ್ಮಾನ ಮಾಡ್ತಾ ಇದ್ದೀರಾ, ಏನೋ ಒಂದು ಮಾಡ್ರಿ. ನನಗೇನು ತೊಂದರೆ ಆಗದಿದ್ರೆ ಅಷ್ಟೇ ಸಾಕು, ನಿನಗೂ ನನಗೂ ಮುಂದೆ. ಅತ್ತೆ, ನಿಮಗೂ ಏನೂ ತೊಂದರೆ ಆಗಲ್ಲ, ಗೌರಿಗೂ ಏನೂ ತೊಂದರೆ ಆಗಲ್ಲ, ಸುಮ್ಮನೆ ಇರ್ತೀರಾ? ಇದಕ್ಕೆ ಸುಮ್ಮನೆ ಒಪ್ಕೊಳ್ರಿ ಅಷ್ಟೇನೆ. ಆಯ್ತು ಒಳಿ, ಅಂದರೆ ನೀವು ಇಷ್ಟು ಹೇಳಿದ್ಮೇಲೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂತೀನಿ. ಮುಂದೇನಾದ್ರೂ ನನ್ನೇ ನನ್ನ ಮನೆಯಿಂದ ಆಚೆಗೆ ಹಾಕಿದ್ರೆ ನೀವೇ ನಮ್ಮನ್ನು ಕಾಪಾಡಬೇಕು. ನಿಮ್ಮಂಥ ಒಳ್ಳೆ ಗಂಡ ನನ್ನ ಗಳಿಯ ಸಿಕ್ಕಿರೋದು ನಮ್ಮದು ಗೌರಮ್ಮಂದು ಎಷ್ಟೋ ಜನ್ಮದ ಪುಣ್ಯ. ಅದಕ್ಕೋಸ್ಕರ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ಸರಿ ಆಯಿತು, ಇನ್ನೇನು ಒಪ್ಕೊಂಡಿದ್ದಾಯ್ತಲ್ಲ, ಇವತ್ತೇ ಇಲ್ಲ ನಾಳೆಕಾದ್ರೂ ಹೋಗ್ಬಿಟ್ಟು ಮಾಡಿಸ್ಕೊಳ್ರಿ ಅದೇನು ಮಾಡಿಸ್ಬೇಕು ಅದನ್ನು. ಸಿನಪ್ಪ, ಅದಕ್ಕೇನೇನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಲಕ್ಷ್ಮಕ್ಕನ ಹೆಸರಿಗೂ ಕೆಂಚಮ್ಮನ ಹೆಸರಿಗೂ ಇಬ್ರಿಗೂ ಜಂಟಿ ಬರಂಗೆ ಮಾಡು ಮನೆ ಪತ್ರನ. ಅಷ್ಟೇನೆ, ಇನ್ಯಾಕೆ ಅವಳಿಗೂ ಅನ್ಯಾಯ ಆಗೋದು ಬೇಡ, ನಿಮಗೂ ಅನ್ಯಾಯ ಆಗೋದು ಬೇಡ. ಸರಿ ಆಯ್ತು ಕಣ್ ಗುಂಡಜ್ಜಿ, ನೀನು ಹೇಳ್ದಂಗೆ ಆಗಲಿ. ಲಕ್ಷ್ಮಿ, ಹೋಗು, ಇವ್ರಿಗೆಲ್ಲರಿಗೂ ಏನಾನು ಅಡುಗೆ ಮಾಡೋಕೆ ಹೋಗಿ. ಏನು ಬೇಡ, ನಾವು ಹೋಗ್ಬೇಕು. ಅಮ್ಮಯ್ಯನ ಚೆನ್ನಾಗಿ ನೋಡ್ಕೊಳ್ರಿ ಅಷ್ಟೇನೆ. ಇನ್ನೊಂದ್ಸಲ ಮನೆ ಬಿಟ್ಟು ಬರೋ ಥರ ಮಾಡಕ್ಕೆ ಹೋಗ್ಬೇಡ್ರಿ, ಅಮ್ಮಯ್ಯಗೆ ಮನಸ್ಸಿಗೆ ಬೇಜಾರು ಮಾಡಬೇಡ್ರಿ. ಅವ್ರಿ ಸುಮ್ಮನೆ ಇರ್ತೀಯಾ? ಪದೇ ಪದೇ ನೀನೊಬ್ಬಳಿಗೆ ಅಮ್ಮನ ಮೇಲೆ ಪ್ರೀತಿ ಇರೋ ಥರ ಮಾತಾಡಬೇಡ. ನನಗೂ ಅಮ್ಮನೇನೆ ಪ್ರೀತಿ ಐತೆ. ನಾನು ಯಾವುದೇ ಕಾರಣಕ್ಕೂ ಅವಮ್ಮನಂತೂ ಕೈ ಬಿಡೋದಿಲ್ಲ, ಚೆನ್ನಾಗಿ ನೋಡ್ಕೊಂತೀನಿ.
ಸುಮ್ಮನೆ ಇರು. ಏನಾದರೂ ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಂಡು ನಿಧಾನಕ್ಕೆ ನಾಳೆಗೆ ಹೋಗುವಂತೆ. ರೀ ಹೋಗಿ ಕೋಳಿನಾದ ಕಟ್ ಮಾಡಿಸ್ಕೊಂಬರ್ರಿ. ಕೋಳಿ ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ತಾರೆ. ಪಾಪ ಅವ್ರಿಗೆ ಏನು ಕೆಲಸ ಇದಾವೋ ಏನೋ, ಊಟ ಮಾಡ್ಕೊಂಡು ಹೋಗ್ಲಿ. ಹೋಗಿ ತಗೊಂಬರ್ರಿ. ಸರಿ ಆಯ್ತು ಕಣೆ. ಸರಿ ಕಣ ಲಕ್ಷ್ಮಕ್ಕ, ನಾನು ಬರ್ತೀನಿ. ಹೋಗು, ಅದೇನು ಈರುಳ್ಳಿ ಬೆಳ್ಳುಳ್ಳಿ ಸುಲ್ಕ ಹೋಗು. ಅವ್ನು ಕೋಳಿ ಕಟ್ ಮಾಡಿಸ್ಕೆ ಬರ್ತಾನೆ. ಅಟದಿಗೆ ಸಾಂಬಾರ ಖಾರ ಎಲ್ಲ ನಾವು ಹೊಂದಿಸ್ಕೆ ಬರ್ತೀನಿ ನಾನು. ಹ್ಞೂ ಸರಿ ಆಯ್ತು ಕಣ್ಗುಂಡಜ್ಜಿ. ಏನು ಹೇಳಿ ಅಂದರೆ ನೀವು ಜಂಟಿ ಮಾಡ್ಸಕ್ಕೆ ಹೇಳ್ಬಿಟ್ರಲ್ಲ, ಮುಂದೆ ಏನಾರ ತೊಂದರೆ ಆಗಲ್ವ ಇದರಿಂದನಾ? ಇಲ್ಲ ಅತ್ತೆ, ಏನೂ ತೊಂದರೆ ಆಗಲ್ಲ. ನಿಮಗೂ ಏನೂ ತೊಂದರೆ ಆಗಲ್ಲ, ಅವ್ರಿಗೂ ಏನೂ ಆಗಲ್ಲ. ನೀವಿಲ್ದಲೇ ಆ ಪತ್ರನ ಅವರು ಏನು ಮಾಡೋಕ್ಕಾಗಲ್ಲ, ಮನೇನ ಅವ್ರು ಇಲ್ದಲೇ ನೀವು ಏನು ಮಾಡೋಕ್ಕಾಗಲ್ಲ. ಆ ಥರ ಇವಾಗ ನಾನು ಹೇಳಿರೋದು. ನೀವೇನು ಭಯ ಪಡೋಕೆ ಹೋಗ್ಬೇಡಿ, ಸುಮ್ಮನೆ ಇರಿ. ಹಂಗೇನೋ ತೊಂದರೆ ಆದರೆ ನಾವಿದ್ದೀವಿ, ನಾನಿದ್ದೀನಿ, ಗೌರಿ ಇದ್ದಾಳೆ, ನಿನ್ನ ನೋಡ್ಕೊಂತೀವಿ. ಹೌದಮ್ಮ, ನಿಮ್ಮ ಅಳಿಯ ಹೇಳಿದಾರಲ್ಲ. ಬಿಡು, ಇನ್ಯಾಕೆ ಚಿಂತೆ ಮಾಡ್ತೀಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.